ನಮಸ್ಕಾರ. ಷೇರು ಮಾರುಕಟ್ಟೆ ಅಂದರೆ ಕೇವಲ ಟ್ರೇಡಿಂಗ್, ಟೆನ್ಷನ್ ಮತ್ತು ಗೊಂದಲ ಅಂತ ಅನ್ಕೊಂಡಿದ್ದೀರಾ? ಖಂಡಿತ ಅಲ್ಲ. ಇವತ್ತಿನ ಈ ವಿಶ್ಲೇಷಣೆಯಲ್ಲಿ ಷೇರು ಮಾರುಕಟ್ಟೆಯ ಮೂಲಕ ನಿಜವಾದ ತಲೆಮಾರುಗಳವರೆಗೆ ಉಳಿಯುವ ಸಂಪತ್ತನ್ನ ಹೇಗೆ ನಿರ್ಮಿಸಬಹುದು ಅನ್ನೋದನ್ನ ನಾವು ನೋಡಲಿದ್ದೇವೆ. ಬನ್ನಿ, ಮೂಲ ಮಾಹಿತಿಯ ಆಧಾರದ ಮೇಲೆ ಗಟ್ಟಿಯಾದ ಹೂಡಿಕೆಯ ತಳಪಾಯವನ್ನ ಹೇಗೆ ಹಾಕ್ಬೋದು ಅಂತ ಆಳವಾಗಿ ಅರ್ಥ ಮಾಡ್ಕೊಳ್ಳೋಣ. ಈ ವಿಶ್ಲೇಷಣೆಯಲ್ಲಿ ನಾವು 5 ಪ್ರಮುಖ ವಿಚಾರಗಳನ್ನ ಕವರ್ ಮಾಡಲಿದ್ದೇವೆ. ಶ್ರೀಮಂತ ಮನಸ್ಥಿತಿ, ಡಿವಿಡೆಂಡ್ಗಳ ಪ್ರಾಮುಖ್ಯತೆ, ರುಪಿ ಕಾಸ್ಟ್ ಆವರೇಜಿಂಗ್, ಫಂಡಮೆಂಟಲ್ ಅನಾಲಿಸಿಸ್ ಮತ್ತು ಅಂತಿಮವಾಗಿ ಶೇರ್ ಆಯ್ಕೆಯ ಪ್ರಾಕ್ಟಿಕಲ್ ಚೆಕ್ಲಿಸ್ಟ್. ವಿಭಾಗ 1: ಶ್ರೀಮಂತ ಮನಸ್ಥಿತಿ ಅಥವಾ ಮಾಲೀಕರಂತೆ ಯೋಚಿಸುವುದು. ದೀರ್ಘಾವಧಿಯ ಹೂಡಿಕೆ ಮಾಡಬೇಕು ಅಂದ್ರೆ ಮಾರುಕಟ್ಟೆಯನ್ನ ನೋಡುವ ನಮ್ಮ ದೃಷ್ಟಿಕೋನ ಸಂಪೂರ್ಣವಾಗಿ ಬದಲಾಗಬೇಕು. ನೋಡಿ, ಒಂದು ಕಂಪನಿಯ ಶೇರ್ ಖರೀದಿಸ್ತೀವಿ ಅಂದ್ರೆ ನಾವು ಕೇವಲ ಒಂದು ಕಾಗದವನ್ನ ಅಥವಾ ನಂಬರನ್ನ ಖರೀದಿಸ್ತಾ ಇಲ್ಲ. ಬದಲಾಗಿ ಆ ಕಂಪನಿಯ ಆಡಳಿತ ಮಂಡಳಿಯ ಜೊತೆ ಅಕ್ಷರಶಃ ಪಾಲುದಾರರಾಗ್ತಾ ಇದ್ದೀವಿ. ಅವರ ನೈಜ ಲಾಭ ಮತ್ತು ಭವಿಷ್ಯದ ಬೆಳವಣಿಗೆಯಲ್ಲಿ ನಮಗೂ ಪಾಲ್ ಸಿಗುತ್ತೆ ಅನ್ನೋದು ನಿಜಕ್ಕೂ ಎಂತಹ ಅದ್ಭುತವಾದ ಕಲ್ಪನೆ ಅಲ್ವಾ? ಇಲ್ಲೊಂದು ಸ್ಪಷ್ಟವಾದ ವ್ಯತ್ಯಾಸವಿದೆ. ಸಾಮಾನ್ಯ ಯೋಚನಾ ಲಹರಿ ಏನಿರುತ್ತೆ ಅಂದ್ರೆ ಪ್ರತಿದಿನದ ಬೆಲೆ ಏರಿಳಿತಗಳ ಬಗ್ಗೆ ಚಿಂತಿಸೋದು. ಆದರೆ ನಿಜವಾದ ಹೂಡಿಕೆದಾರರ ಶ್ರೀಮಂತ ಮನಸ್ಥಿತಿ ಹಾಗಿರಲ್ಲ. ಅವರು ಮುಂದಿನ 20ರಿಂದ 25 ವರ್ಷಗಳವರೆಗೆ ಉತ್ತಮ ಆಸ್ತಿಯನ್ನ ಹಿಡಿದಿಟ್ಟುಕೊಂಡು ಮುಂದಿನ ಪೀಳಿಗೆಯ ಭವಿಷ್ಯವನ್ನ ಭದ್ರಪಡಿಸುವತ್ತ ಫೋಕಸ್ ಮಾಡ್ತಾರೆ. ವಿಭಾಗ 2: ಭವಿಷ್ಯದ ಸಂಪತ್ತಿನ ರಕ್ಷಣೆಗಾಗಿ ಡಿವಿಡೆಂಡ್ಗಳ ಪ್ರಾಮುಖ್ಯತೆ. ನಾವೀಗ ಸಮಯ ಮತ್ತು ಹಣದ ನೈಜ ಲೆಕ್ಕಾಚಾರವನ್ನ ನೋಡೋಣ. ನಿಷ್ಕ್ರಿಯ ಆದಾಯ ಅಂದ್ರೆ ಪ್ಯಾಸಿವ್ ಇನ್ಕಮ್ ಸೃಷ್ಟಿ ಮಾಡೋದು ಯಾಕೆ ಇಷ್ಟು ಮುಖ್ಯ? ಒಮ್ಮೆ ಯೋಚಿಸಿ. ಪ್ರತಿ ವರ್ಷವೂ ಸುಮಾರು 5% ಹಣದುಬ್ಬರ ಅಂದ್ರೆ ಇನ್ಫ್ಲೇಷನ್ ನಮ್ಮ ಉಳಿತಾಯದ ಮೌಲ್ಯವನ್ನ ಸದ್ದಿಲ್ಲವೇ ಕರಗಿಸ್ತಾನೇ ಇರುತ್ತೆ. ದುಡ್ಡು ಬ್ಯಾಂಕಲ್ಲಿ ಸುಮ್ಮನೆ ಬಿದ್ದಿದ್ರೆ ಅದು ತನ್ನ ಕೊಳ್ಳುವ ಶಕ್ತಿಯನ್ನ ಕಳ್ಕೊಡ್ತಾನೇ ಇರುತ್ತೆ. ಹಾಗಾದ್ರೆ ಪರಿಹಾರ ಏನು? ಮುಂದಿನ ಪೀಳಿಗೆ ಕೇವಲ ಒಂದು ನಿಗದಿತ ಸಂಬಳವನ್ನೇ ಅವಲಂಬಿಸುವ ಬದಲು ಬಲವಾದ ಡಿವಿಡೆಂಡ್ ಪೋರ್ಟ್ಫೋಲಿಯೋ ನಿರ್ಮಿಸುವುದು ಬೆಸ್ಟ್. ಇದು ದೊಡ್ಡ ದೊಡ್ಡ ಕಾರ್ಪೊರೇಟ್ ಕಂಪನಿಗಳು ನಮಗೆ ನಿರಂತರವಾಗಿ ಕೊಡುವ ಪರ್ಯಾಯ ಸಂಬಳದಂತೆ ಕೆಲಸ ಮಾಡುತ್ತೆ. ಹಣದುಬ್ಬರದ ವಿರುದ್ಧ ಇದೊಂದು ಪಕ್ಕಾ ರಕ್ಷಾ ಕವಚ. ವಿಭಾಗ 3: ರುಪಿ ಕಾಸ್ಟ್ ಆವರೇಜಿಂಗ್, ನಿರಂತರ ಶೇಖರಣಾ ತಂತ್ರ. ಈ ರಕ್ಷಾ ಕವಚವನ್ನ ಕಟ್ಟಬೇಕು ಅಂದ್ರೆ ಮಾರುಕಟ್ಟೆಯ ಟೈಮಿಂಗ್ ಮಾಡೋಕೆ ಹೋಗಬಾರ್ದು. ಬದಲಾಗಿ ವ್ಯವಸ್ಥಿತವಾಗಿ ಶೇಖರಣೆ ಮಾಡಬೇಕು. ಅದೇ ರುಪಿ ಕಾಸ್ಟ್ ಆವರೇಜಿಂಗ್. ಅಂದ್ರೆ ಮಾರುಕಟ್ಟೆ ಕುಸಿದಾಗ ಭಯಪಡುವ ಬದಲು ಅದನ್ನೇ ಒಂದು ಅವಕಾಶವಾಗಿ ಬಳಸ್ಕೊಂಡು ಕಡಿಮೆ ಬೆಲೆಗೆ ಹೆಚ್ಚು ಷೇರುಗಳನ್ನ ಖರೀದಿಸುವುದು. ಇದು ಹೂಡಿಕೆಯ ಸರಾಸರಿ ವೆಚ್ಚವನ್ನ ತುಂಬಾನೇ ಕಡಿಮೆ ಮಾಡುತ್ತೆ. ಈ ಹಂತದಲ್ಲಿ ನಿರಂತರವಾಗಿ ಬರುವ ಡಿವಿಡೆಂಡ್ ಹಣವನ್ನ ಮತ್ತೆ ಅದೇ ಷೇರುಗಳಲ್ಲಿ ಹೂಡಿಕೆ ಮಾಡ್ತಾ ಹೋದ್ರೆ, ಅಂದ್ರೆ ನಾವು ಇದನ್ನ ಡಿವಿಡೆಂಡ್ ಮಿಲ್ಕಿಂಗ್ ಅಂತ ಕಲಿತೀವಿ, 20 ವರ್ಷಗಳ ದೀರ್ಘಾವಧಿಯಲ್ಲಿ ಪೋರ್ಟ್ಫೋಲಿಯೋದ ಒಟ್ಟು ಮೌಲ್ಯ ಕಾಂಪೌಂಡಿಂಗ್ ಶಕ್ತಿಯಿಂದಾಗಿ ಬೃಹದಾಕಾರವಾಗಿ ಬೆಳೆಯುತ್ತೆ. ಮ್ಯಾಜಿಕ್ ತರ ಕೆಲಸ ಮಾಡುತ್ತೆ ಇದು. ವಿಭಾಗ 4: ಆರ್ಥಿಕ ಆರೋಗ್ಯದ ಮೌಲ್ಯಮಾಪನ, ಫಂಡಮೆಂಟಲ್ ಅನಾಲಿಸಿಸ್. ಆದ್ರೆ ಕಷ್ಟಪಟ್ಟು ದುಡಿದ ಹಣವನ್ನ ಯಾವುದೇ ಕಣ್ಣಿಗೆ ಕಂಡ ಕಂಪನಿ ಮೇಲೆ ಹಾಕೋಕ್ಕಾಗಲ್ಲ ತಾನೇ. ಹೂಡಿಕೆ ಮಾಡುವ ಮುನ್ನ ಕಂಪನಿಯ ಆರ್ಥಿಕ ಆರೋಗ್ಯವನ್ನ ಆಳವಾಗಿ ವಿಶ್ಲೇಷಿಸೋದು ಬಹಳ ಮುಖ್ಯ. ಬ್ಯಾಲೆನ್ಸ್ ಶೀಟ್ ಚೆಕ್ ಮಾಡಬೇಕು. ಪ್ರಮೋಟರ್ಗಳು ತಮ್ಮ ಷೇರುಗಳನ್ನ ಅತಿಯಾಗಿ ಅಡಮಾನ ಇಟ್ಟಿದ್ದಾರಾ? ಸಾಲ ದಿನೇ ದಿನೇ ಹೆಚ್ಚಾಗ್ತಿದೆಯಾ? ಕಂಪನಿಗೆ ಭವಿಷ್ಯದ ವಿಸ್ತರಣಾ ಪ್ಲಾನ್ಗಳೇ ಇಲ್ವಾ? ITC ತರ ತಮ್ಮ ಬಿಸ್ನೆಸ್ ವಿಸ್ತರಿಸ್ತಾ ಇಲ್ವಾ? ಇದೆಲ್ಲ ಇದ್ರೆ ಅದು ಖಂಡಿತವಾಗ್ಲೂ ನಾವು ದೂರ ಇರಬೇಕಾದ ರೆಡ್ ಫ್ಲಾಗ್ಸ್. ವಿಭಾಗ 5: ಷೇರು ಆಯ್ಕೆಯ ಚೆಕ್ಲಿಸ್ಟ್, ಒಂದು ಪ್ರಾಯೋಗಿಕ ಮಾರ್ಗದರ್ಶಿ. ಯಾವುದೇ ಷೇರನ್ನು ಆಯ್ಕೆ ಮಾಡುವಾಗ ಫಾಲೋ ಮಾಡಬೇಕಾದ ಒಂದು ಸಿಂಪಲ್ ಆದ್ರೆ ಪವರ್ಫುಲ್ ಆದ ಹಂತದ ಚೆಕ್ಲಿಸ್ಟ್ ಇಲ್ಲಿದೆ. ಮಾಲೀಕರ ಪಾಲೆಷ್ಟಿದೆ? ಬಂಡವಾಳದ ಮೇಲಿನ ಲಾಭ ಅಂದ್ರೆ ROCE ಹೇಗಿದೆ? ಸಾಲದ ಹೊರೆ ಎಷ್ಟಿದೆ? ಮತ್ತು ಮುಂದಿನ ಬೆಳವಣಿಗೆಗೆ ಕಂಪನಿ ಹತ್ತಿರ ಇರುವ ಆಸ್ತಿಗಳೇನು? ಈ ನಿರ್ದಿಷ್ಟ ಹಂತಗಳನ್ನ ಫಾಲೋ ಮಾಡಿದ್ರೆ ಆರ್ಥಿಕ ಭದ್ರತೆ ಪಕ್ಕಾ. ಮೂಲ ಮಾಹಿತಿಯಿಂದ ಪಡೆದ ಈ ನೈಜ ಅಂಕಿ ಅಂಶಗಳನ್ನೊಮ್ಮೆ ಗಮನಿಸಿ. NMDC ಮತ್ತು ಹಡ್ಕೋದಂತಹ ಸರ್ಕಾರಿ ಬೆಂಬಲಿತ ಕಂಪನಿಗಳು ಬಲವಾದ ಡಿವಿಡೆಂಡ್ಗಳ ಜೊತೆಗೆ ಒಂದು ರೀತಿಯ ವಿಶಿಷ್ಟವಾದ ಸುರಕ್ಷತೆಯನ್ನ ಒದಗಿಸ್ತವೆ. ಅದೇ ಸಮಯದಲ್ಲಿ ವೇದಾಂತದಂತಹ ಖಾಸಗಿ ಕಂಪನಿಗಳು ಹೂಡಿಕೆಯ ಮೇಲೆ ಹೆಚ್ಚಿನ ಲಾಭ ಅಂದ್ರೆ ಅತಿ ಹೆಚ್ಚು ROCE ಅನ್ನೂ ತೋರಿಸ್ತವೆ. ಒಂದೊಂದು ಕಂಪನಿಯು ಒಂದೊಂದು ರೀತಿಯ ಅವಕಾಶವನ್ನ ಕೊಡುತ್ತೆ. ಉದಾಹರಣೆಗೆ ರೇಂಜ್ ಬೌಂಡ್ ಷೇರುಗಳ ಬಗ್ಗೆ ಹೇಳೋದಾದ್ರೆ, ಇಲ್ಲಿ ನಮ್ಮ ಪ್ರಮುಖ ತಂತ್ರ ಬೆಲೆ ಏರಿಕೆಗಾಗಿ ಕಾಯೋದಲ್ಲ. ಬದಲಾಗಿ ಅದರಿಂದ ಬರುವ ಹೆಚ್ಚಿನ ಡಿವಿಡೆಂಡ್ಗಳನ್ನ ನಿರಂತರವಾಗಿ ಪಡಿತಾ ಅತ್ಯಂತ ಶಿಸ್ತಿನಿಂದ ರುಪಿ ಕಾಸ್ಟ್ ಆವರೇಜಿಂಗ್ ಮಾಡೋದೇ ಇಲ್ಲಿನ ಸ್ಮಾರ್ಟ್ ಐಡಿಯಾ. ಒಟ್ಟಾರೆಯಾಗಿ ಹೇಳೋದಾದ್ರೆ ಸಂಪತ್ತು ನಿರ್ಮಾಣದ ಸೂತ್ರ ತುಂಬಾ ಸರಳ. ಪಾಲುದಾರರಂತೆ ಯೋಚಿಸಿ, ರುಪಿ ಕಾಸ್ಟ್ ಆವರೇಜಿಂಗ್ ಬೆಳೆಸಿ, ಡಿವಿಡೆಂಡ್ ಹಣವನ್ನ ಮತ್ತೆ ಹೂಡಿಕೆ ಮಾಡಿ ಮತ್ತು ಫಂಡಮೆಂಟಲ್ ಅನಾಲಿಸಿಸ್ ಚೆಕ್ಲಿಸ್ಟ್ ಅನ್ನ ಕಟ್ಟುನಿಟ್ಟಿನಾಗಿ ಪಾಲಿಸಿ.
ಈ ತಂತ್ರ ಹಣದುಬ್ಬರ ಮತ್ತು ಮಾರುಕಟ್ಟೆಯ ಆತಂಕಗಳನ್ನು ಮೀರಿ ನಿಲ್ಲಬಲ್ಲ ಭದ್ರವಾದ ಆರ್ಥಿಕ ಕೋಟೆಯನ್ನ ಕಟ್ಟಿಕೊಡುತ್ತೆ. ಹಾಗಾದ್ರೆ ಒಮ್ಮೆ ಯೋಚಿಸಿ, ಇವತ್ತೇ ನಾವೊಂದು ವ್ಯವಹಾರದ ಪಾಲುದಾರರಂತೆ ಯೋಚಿಸಲು ಶುರು ಮಾಡಿದ್ರೆ ಮುಂದಿನ 20 ವರ್ಷಗಳಲ್ಲಿ ನಮ್ಮ ಮುಂದಿನ ಪೀಳಿಗೆಗೆ ಎಂತಹ ತಡೆಯಲಾಗದ ಆರ್ಥಿಕ ಪರಂಪರೆಯನ್ನ ಬಿಟ್ಟು ಹೋಗ್ಬೋದು ಅಲ್ವಾ? ಇದು ಕೇವಲ ನಾಳಿನ ಬಗ್ಗೆ ಅಲ್ಲ, ದಶಕಗಳ ಮುಂದಿನ ಭವಿಷ್ಯದ ಬಗ್ಗೆ. ಈ ವಿವರವಾದ ವಿಶ್ಲೇಷಣೆಯಲ್ಲಿ ನಮ್ಮ ಜೊತೆ ಭಾಗಿಯಾಗಿದ್ದಕ್ಕೆ ಧನ್ಯವಾದಗಳು. ಮೂಲ ಮಾಹಿತಿಯ ಇಂತಹ ಇನ್ನಷ್ಟು ಅತ್ಯುತ್ತಮ ವಿಶ್ಲೇಷಣೆಗಳಿಗಾಗಿ ದಯವಿಟ್ಟು ಚಂದಾದಾರರಾಗಿ. ಹಾಗೆ ನಿಮ್ಮ ಜ್ಞಾನದ ಪಯಣ ಹೀಗೇ ಮುಂದುವರೆಯಲಿ.